ರಾಷ್ಟ್ರಕವಿ ಶ್ರೀ ಕುವೆಂಪು ಅವರು ನಾಗಲಿಂಗ ಸ್ವಾಮಿಯವರು ಎಂತಹದೇ ಮನಸ್ಸನ್ನು ಆಕರ್ಷಿಸಿ ಕನ್ನಡ ಪ್ರಗತಿಪರ ಸಾಧನೆಗೆ ಬಾಗುವಂತೆ ಮಾಡುತ್ತಾರೆಂಬುದಕ್ಕೆ ಸಾಕ್ಷಿಯಾಗಿ ನಮ್ಮ ಮನೆಯನ್ನೇ ವೇದಿಕೆಯನ್ನಾಗಿಸಿಕೊಂಡು ಶ್ರೀ ಕಾಳಿಂಗರಾಯರಿಗೆ ಕನ್ನಡ ಕೋಗಿಲೆ ಪ್ರಶಸ್ತಿ ನೀಡಿ ಒಂದು ಸಮಾರಂಭವನ್ನೇ ಮಾಡಿಬಿಟ್ಟರು. ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್. ಕಲಾವಿದರಿಗೆ ಸನ್ಮಾನ ಗೌರವ ತೋರುವುದು, ಹಾಡಿ ಹರಸುವುದು ನಮ್ಮ ಕರ್ನಾಟಕದಲ್ಲಿ ರಾಜಾಶ್ರಯವಿದ್ದಾಗಿನಿಂದ ಮುಖ್ಯವಾಗಿತ್ತು. ರಾಜರಿಂದ ಗೌರವ ಬಿರುದು ಪಡೆದ ವ್ಯಕ್ತಿ ಪ್ರಪಂಚ ಸುತ್ತಿ ಬಂದರೂ ಗೌರವಿಸಲ್ಪಡುತ್ತಿದ್ದರು. ಇವತ್ತು ರಾಜಾಶ್ರಯವಿಲ್ಲದಿದ್ದರೂ ಜನತೆಯಲ್ಲಿ ಈ ಪ್ರವೃತ್ತಿಯ ಬಗ್ಗೆ ಯಾವ ಬರವೂ ಬಂದಿಲ್ಲ. ಆ ರಸಿಕತೆ ನಮ್ಮ ಜನರಲ್ಲಿ ಬೇರೂರಿದೆ. ಪ್ರತಿ ಭಾಷೆಯನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಮ್ಮ ಜನ ಗೌರವಿಸುತ್ತಾ, ಅದರಲ್ಲಿ ನಾಗಲಿಂಗಸ್ವಾಮಿಯವರು ಕಲಾವಿದರನ್ನು ಗೌರವಿಸುತ್ತಿರುವುದು ಕಲಾವಿದರ ಹೃದಯಕ್ಕೆ ತೃಪ್ತಿ ನೀಡುತ್ತಾ ಬಂದಿರುವುದರಲ್ಲಿ ಸಂದೇಹವಿಲ್ಲ. ನಾಗಲಿಂಗಸ್ವಾಮಿಯವರಿಗೆ ಈ ಸಂಪ್ರದಾಯ ಹೊಸದೇನೂ ಅಲ್ಲ. ತಲತಲಾಂತರದಿಂದ ನಡೆದು ಬಂದಿರುವುದರಿಂದ ನಾಗಲಿಂಗಸ್ವಾಮಿಯವರು ನಡೆಸುತ್ತಿರುವ ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ಕನ್ನಡ ಚಳುವಳಿಗಾರರೆಂದೇ ತಿಳಿದುಕೊಂಡಿದ್ದ ನಾವು ಶ್ರೀ ನಾಗಲಿಂಗಸ್ವಾಮಿಯವರ ಕೃತಿಗಳನ್ನು ಅಧ್ಯಯನ ಮಾಡಿದಾಗ ಎಂತಹ ಅದ್ಭುತ ಶಕ್ತಿಯು ಶ್ರೀಯುತರದಾಗಿದೆ, ಕವನ ಲೇಖನ ಎಂದುಕೊಂಡು ನಾಗಲಿಂಗಸ್ವಾಮಿಯವರು ಕುಳಿತುಕೊಂಡು ಬಿಟ್ಟಿದ್ದರೆ ನಮ್ಮಂತಹ ನೂರಾರು ಕಲಾವಿದರನ್ನು ಆಗಾಗ ರಾಜರ ಮಹಾರಾಜರಂತೆ ಮೆರವಣಿಗೆ ಮಾಡಿ ಲಕ್ಷಾಂತರ ಅಭಿಮಾನಿಗಳಿಗೆ ಸಂತಸ ತರುವ ಕಾರ್ಯವನ್ನು ಇನ್ನಾರು ಮಾಡುತ್ತಿದ್ದರು. ಶ್ರೀ ಆರ್. ಗುಂಡೂರಾವ್ ಮಾಜಿ ಮುಖ್ಯಮಂತ್ರಿಗಳು. ಮೈಸೂರಿನ ದೊರೆಗಳಾದ ಜಯಚಾಮರಾಜ ಒಡೆಯರ್ ಬಗ್ಗೆ ಅಮೂಲ್ಯವಾದ ಗ್ರಂಥವು ನಿಜಕ್ಕೂ ಒಂದು ಉತ್ತಮ ಕೃತಿಯಾಗಿದೆ. ಶ್ರೀ ನಾಗಲಿಂಗಸ್ವಾಮಿಯವರಿಗೆ ಪ್ರೇರಣೆ ನೀಡಿದ ಸರ್ವರಿಗೂ ನನ್ನ ಅಭಿನಂದನೆಗಳು. ಶ್ರೀ ವಾಟಾಳ್ ನಾಗರಾಜ್ ಅವರು. ಜಯಚಾಮರಾಜ ಒಡೆಯರವರ ಅನೇಕ ವಿಷಯಗಳನ್ನೊಳಗೊಂಡ ಅಮೂಲ್ಯವಾದ ಗ್ರಂಥವೇ ಇದಾಗಿದೆ. ಇದರ ಸಂಪಾದಕರೂ ನನ್ನ ಮಿತ್ರರೂ ಆದ ಶ್ರೀ ನಾಗಲಿಂಗಸ್ವಾಮಿಯವರಿಗೆ ನನ್ನ ಅಭಿನಂದನೆಗಳು. ನಿಮ್ಮ ಕಾರ್ಯವು ನಾಡಿನಾದ್ಯಂತ ಕೀರ್ತಿ ಗಳಿಸಲಿ.